ಹಾಯ್ ಮ್ಯಾಮ್, ಎಲ್ರಿಗೂ ನಮಸ್ಕಾರ. ಇದು ನನ್ನ ಫಸ್ಟ್ ವ್ಲಾಗ್ ವೀಡಿಯೋ. ಅಮ್ಮ ಹೇಳ್ತಾನೆ ಇದ್ರು ಒಂದು ವಾರದಿಂದ ವ್ಲಾಗ್ ಮಾಡೋ ಅಂತ. ಸೊ ಒಂದು 10 ದಿನ ಆಯ್ತೇನೋ ಅಮ್ಮ ಹೇಳ್ತಾನೆ ಇದ್ರು. ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬನ್ನಿ, ಎಲ್ಲರೂ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಟ್ಯಾಪ್ ಮಾಡಿ. ನೋಡೋಣ ಹೇಗೆ ನಡೆಯುತ್ತೆ, ಹೇಗೆ ವ್ಯೂಸ್ ಓಡುತ್ತೆ ನೋಡೋಣ. ಬನ್ನಿ, ಹಾಗೆ ಒಳ್ಳೊಳ್ಳೆ ಕಂಟೆಂಟ್ ಕೊಡ್ತಾ ಇರ್ತೀನಿ. ಸಪೋರ್ಟ್ ಮಾಡಿ ಗೈಸ್. ಕಾಲೇಜಿಂದ ಬಂದು ಸ್ವಲ್ಪ ಸುಸ್ತಾಗಿದ್ದೆ, ನಿದ್ದೆಗಿದ್ದೆ ಮಾಡಿ ನಮ್ಮ ಅಮ್ಮ ಲೈಮ್ ಟೀ ಮಾಡಿದರು. ಫ್ರೆಶ್ ಅಪ್ ಆಗಿ ಲೈಮ್ ಟೀ ಕುಡಿದ್ಬಿಟ್ಟು ಈಗ ಜಿಮ್ಗೆ ಹೋಗ್ಬೇಕು. ನಮ್ಮ ಜಿಮ್ ತೋರಿಸ್ತೀನಿ ಗೈಸ್ ಇವತ್ತು. ಮಾಮ್ಸ್ ಜಿಮ್ ತೋರಿಸ್ತೀನಿ ಇವತ್ತು. ಜಿಮ್ಮಲ್ಲಿ ಹೇಗೆ ವರ್ಕೌಟ್ ಮಾಡ್ತೀನಿ ಎಲ್ಲ ಕೂಡ ತೋರಿಸ್ತೀನಿ. ನಾನು ಟ್ರಾನ್ಸ್ಫಾರ್ಮೇಷನ್ ತೋರಿಸ್ಬೇಕು ಫಸ್ಟು ನಿಮಗೆ. ಹಳೆ ಯಶ್ವಂತ್ ಹೇಗಿದ್ದ, ಇವಾಗಿರೋ ಯಶ್ವಂತ್ ಹೇಗಿದ್ದಾನೆ ಅನ್ನೋದು ತೋರಿಸ್ತೀನಿ. ಟೈಮ್ ಬರಲಿ, ಇನ್ನೂ ಸ್ವಲ್ಪ ರಿಸಲ್ಟ್ ಬರಲಿ, ಅದು ತೋರಿಸ್ತೀನಿ. ಹಂಗೆ ಶೇಖರ್ ಕಪ್ಗೆ ಒಂದು ಸ್ಕೂಪ್ ಪ್ರೋಟೀನ್ ಹಾಕ್ಕೊಂಡು ಜಿಮ್ಗೆ ರೈಟ್. ಜಿಮ್ ಬ್ಯಾಗ್, ಆ್ಯಕ್ಚುಲಿ ಡೈಲಿ ಬೈಕಲ್ಲಿ ಹೋಗ್ತಾ ಇದ್ದೆ ಜಿಮ್ಗೆ. ಇವತ್ತು ಬೈಕ್ ನಮ್ಮಪ್ಪ ಎತ್ಕೊಂಡು ಹೋಗೋರೆ. ಓಣ ಮಾಮ್ಸ್. ಆ್ಯಕ್ಚುಲಿ ಈಗ ನಾರ್ಮಲಾಗಿ ಯೂಟ್ಯೂಬಲ್ಲಿ ಎಲ್ಲರೂ ಗೈಸ್ ಅನ್ನೋದು ಕಾಮನ್ ಆಗಿಬಿಡೈತೆ. ಕಾಮೆಂಟ್ ಹಾಕಿ, ಏನಂತ ಕರಿಬೇಕು ಅಂತ ಕಾಮೆಂಟ್ ಹಾಕಿ. ಯಾರಿಗೇನು ಇಷ್ಟ, ನನ್ನ ಮಾಮ್ಸ್ ಅನ್ನೋದು ಕರೆಯೋದು ಇಷ್ಟ ಆಗ್ತಿಲ್ಲ ಅಂದರೆ ಸೊ ಪ್ಲೀಸ್ ಕಾಮೆಂಟ್ ಮಾಡಿ. ಏನಂತ ಕರಿಬೇಕು, ಗೈಸ್ ಅನ್ಬೇಕಾ, ಮಾಮ್ಸ್ ಅನ್ಬೇಕಾ, ನೀವು ಹೇಳ್ರಿ, ಹೇಳ್ದಂಗೆ ಮಾಡೋಣ. ಆಮೇಲೆ ಏನಪ್ಪ ಇವನು ಮಾಮ್ಸ್ ಅನ್ಕೊಳೋನೆ ಥೂ ಅನ್ನೋ ಥರ ಅನ್ಕೊಬೇಡಿ. ಫಸ್ಟ್ ಡೇ ಅಲ್ಲ, ಫಸ್ಟ್ ಟೈಮ್ ನಾನು ವ್ಲಾಗ್ ಮಾಡಬೇಕು ಅಂತ ಅಂದ್ಕೊಂಡು ವ್ಲಾಗ್ ಮಾಡ್ತಾಯಿದ್ದೀನಿ. ನನ್ನ ಪ್ರಯತ್ನಕ್ಕೆ ಪ್ರೋತ್ಸಾಹಿಸಿ. ಬಂದ್ವಿ ಫೈನಲಿ ನಮ್ಮ ಜಿಮ್ ಹತ್ರ. ಜಿಮ್ ಬ್ಯಾಗ್ ಎತ್ಕೊಂಡು, ಏರ್ಪೋರ್ಟ್ಸ್ ಎತ್ಕೊಂಡು, ಟಾಪ್ ಅಂತ ರೆಡಿ ಆಗಿ ಜಿಮ್ಗೆ ರೈಟ್. ರಾಕಿ ಬೀಸ್ಟ್, ಫಿಟ್ನೆಸ್ ಸೆಂಟರ್. ಫೈನಲಿ ಶೂಸ್ ಎಲ್ಲ ಹಾಕ್ಕೊಂಡು ಅಷ್ಟು ಏನಂದರೆ ಬನ್ನಿ ಬ್ರೋ, ಪರವಾಗಿಲ್ಲ. ಇಲ್ಲ ಪರವಾಗಿಲ್ಲ, ಏನಾಗಲ್ಲ. ನನಗೆ ಪ್ರಾಬ್ಲಮ್ ಕರೆಕ್ಟ್ ಹೋಗ್ಬಿಟ್ಟಿದೆ. ಅವಾಗಿಂದ ಬಿಟ್ಟು ಏನಂತೆಲ್ಲ ಸಡನ್ನಾಗಿ ಹೋಗ್ತಿದ್ದೆ. ಇಷ್ಟೊಂದು ಸ್ಕೂಪ್ ತೊಗೊಂಡು ಬಂದ ನಮಗೆ ಬೈಕ್ ಹಾಕೋಣದು. ಸಾರಿ ಪ್ರೀತಿ, ಫೋನ್ பண்ணி கேட்குறது நான் தானே. Let's rock. ಬನ್ನಿ. ನಮ್ಮ ಜಿಮ್
ಇದು ಕೆಳಗಡೆ ಮೇಲೆಗಡೆ ಇನ್ನೊಂದು ಐತೆ ಅನದರ್ ಫ್ಲೋರ್. So ನನಗೆ ಇದು ಲೆಗ್ ವರ್ಕೌಟು 15, 20, 25 ಲೆಕ್ಕ ಹಾಕಿ ಇಂಟು 2 ಇದು ಆರಿಸೆಂಟಲ್ಲ ಹಾಂ. ಎಲ್ಲರೂ ಏನಪ್ಪ ಬರೀ ಮ್ಯಾಕ್ಸಿಮಮ್ ವೆಯ್ಟ್ ಹಾಕಿ ವಿಡಿಯೋ ಮಾಡೋನೆ ಅಂತ ಅನ್ಕೊಂಬೇಡಿ. 3 ಸೆಟ್ ಮಾಡ್ತೀನಿ. ಈಗ ಒಂದು ಎಕ್ಸಸೈಸ್ ಅಂದರೆ 3 ಸೆಟ್ ಇರುತ್ತೆ. 3ರಿಂದ 4 ಮಾಡ್ತೀನಿ. ಸೊ ಎಲ್ಲ ಸೆಟ್ಟು ವೀಡಿಯೋ ಮಾಡ್ಕೊಂಡಿರೋಕ್ಕಾಗಲ್ಲ. ನಾನು ಬರೀ ಲಾಸ್ಟ್ ಸೆಟ್ ಮಾತ್ರ ವೀಡಿಯೋ ಮಾಡ್ತಿದ್ದೀನಿ. ಸೊ ಅದಕ್ಕೆ ಲಾಸ್ಟ್ ಮ್ಯಾಕ್ಸಿಮಮ್ ವೆಯ್ಟ್ ಏನಿರುತ್ತೋ ಅದು ಮಾತ್ರ ನಾನು ವೀಡಿಯೋ ಮಾಡ್ತಾಯಿದ್ದೀನಿ. ಕಾಲೆಲ್ಲ ಫುಲ್ಲು ನಡೀತೈತೆ, ಶಿವರ್ ಆಗುತ್ತೆ. ಲೆಗ್ ವರ್ಕೌಟ್ ಮಾತ್ರ ಮಾಡೋದು ಮಾಡಿಬಿಡ್ತೀವಿ ಜೋಶಲ್ಲಿ. ಮೆಟ್ಲಿಡಿಬೇಕಾದ್ರೆ ತೋರಿಸುತ್ತೆ ನರ್ಕ ಯಾವ ಥರ ಇರುತ್ತೆ, ಎಷ್ಟು ಪೇಯ್ನ್ಫುಲ್ ಮೂಮೆಂಟ್ ಅಂದರೆ ಅಷ್ಟು ಪೇಯ್ನ್ಫುಲ್ ಮೂಮೆಂಟ್ ಇರುತ್ತೆ. ಕಾಲುಗಳೆಲ್ಲ ಡ್ಯಾನ್ಸ್ ಆಡ್ತಾ ಇರುತ್ತೆ ತಗದಿಮಿತಾ ಅಂತ. ಫೈನಲಿ ವರ್ಕೌಟ್ ಎಲ್ಲ ಮುಗಿಸ್ಕೊಂಡು ಪ್ರೋಟೀನ್ ಶೇಕ್ ರೆಡಿ. ಚೆನ್ನಾಗಿ ಶೇಕ್ ಮಾಡಿ ರಚಿಸಿ ಕುಡಿ. ಮುಗೀತು ಓಟ. ಮನೆಗೆ ಜುಟ್. ನನ್ನ ತಮ್ಮ ನಿನ್ನೆಯಿಂದ ಗೋಬಿ ಇಸ್ಕೊಂಬ ಅಂತ ಕೇಳ್ತಾನೆ ಇದ್ದ ಪಾಪ. ಸೊ ಇಸ್ಕೊಂಡು ಹೋಗ್ತಾ ಇದ್ದೀನಿ. ನೋಡೋಣ ಅವ್ನ ರಿಯಾಕ್ಷನ್ ಹೇಗಿರುತ್ತೆ ಅಂತ. ಫೈನಲಿ ಮನೆ ಹತ್ರ ಬಂದು ಜಿಮ್ ಬ್ಯಾಗ್ ಎತ್ಕೊಂಡು ಗೋಬಿ ತಗೊಂಡು ನೋಡೋಣ ನನ್ನ ತಮ್ಮನ ರಿಯಾಕ್ಷನ್ ಹೇಗಿರುತ್ತೆ ಅಂತ.
ಬುಜ್ಜಿಯಲ್ಲಿ ಏನೋ ಬುಜ್ಜಿ ಸಮಾಚಾರ ಗೋಬಿ ತಂದೆ ಇಲ್ಲ ರೇ ತೋ ತಿನ್ಕೊಂಬರೋಣ ಲೇ ನಿಜವಾಗ್ಲೂ ನಾನು ಹೋಗೋ ಬೈ ಕಾರ್ ಇರೋದು ಹೋಗೋ ಬುಜ್ಜಿ ಟೂ ವೀಲರ್ ಅಣ್ಣ ಬಾಣ ಹೋಗೋಣ ಬಾಣ ಆಗಲ್ಲ ಹೋಗಲಿ ನಾವು ಪ್ಲೀಸ್ ಬಾಣ ಅಲ್ಲ ಚೇತಿಕ ತಂದೆ ತಾನೆ ತಾನೆ ಖುಷಿನಾ ಹಾಫ್ ಪ್ಲೇಟ್ ತಂದಿದ್ದೆ ಏ ಹಾಫ್ ಪ್ಲೇಟ್ ಅಲ್ಲ ಫುಲ್ ಪ್ಲೇಟ್ ಅಲ್ಲಿ ಹಾಫ್ ಪ್ಲೇಟೇ ಇಲ್ವಂತ 50 ರೂಪಾಯಿ ಅಷ್ಟಕ್ಕೆ ಖುಷಿನಾ ಸರಿ ಮಾಮ್ಸ್ ಆಯಿತು ನಾನು ಇವತ್ತು ಇಲ್ಲಿಗೆ ನಾನು ಬ್ಲಾಗ್ ಎಂಡ್ ಮಾಡ್ತಾ ಇದ್ದೀನಿ ಪ್ಲೀಸ್ ಸಪೋರ್ಟ್ ಥ್ಯಾಂಕ್ ಯು